ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಸಂಗಮೇಶ್ವರ NS, BA 4ನೇ ಸೆಮಿಸ್ಟರ್ನ ಪೇಪರ್ ಇಂಡಿಯನ್ ಸೋಷಿಯಲ್ ಥಿಂಕರ್ಸ್, ವಿಷಯ ಕಾನ್ಸೆಪ್ಟ್ ಆಫ್ ಟ್ರುತ್. ಗಾಂಧೀಜಿಯವರ ಚಿಂತನೆಯಲ್ಲಿ ಸತ್ಯ. ಸತ್ಯ ಎಲ್ಲ ಧರ್ಮಗಳಲ್ಲಿ ನಾವು ಸತ್ಯವನ್ನು ನೋಡ್ತೇವೆ. ಎಲ್ಲ ಸಮಾಜಗಳಲ್ಲಿ ಸತ್ಯದ ಒಂದು ಪರಿಕಲ್ಪನೆಯನ್ನು ನೋಡ್ತೇವೆ. ಟ್ರುತ್ ಇಸ್ ಅನ್ ಯೂನಿವರ್ಸಲ್ ಬಿಲೀಫ್. ಸಾರ್ವತ್ರಿಕವಾಗಿ ನಾವು ಸತ್ಯವನ್ನು ಎಲ್ಲ ಸಮಾಜದಲ್ಲಿ ನೋಡ್ತೀವಿ. ಗಾಂಧೀಜಿಯವರು ಸತ್ಯವನ್ನು ದೇವರು ಅಂತ ಹೇಳಿದರು. ಟ್ರುತ್ ಈಸ್ ಗಾಡ್. ಹೀಗೆ ಈ ಸತ್ಯವನ್ನು ಅರಿಬೇಕಾದ್ರೆ ಅಹಿಂಸೆಯ ಮುಖಾಂತರ ಸತ್ಯವನ್ನು ಸತ್ಯದ ಒಂದು ಸಾಕ್ಷಾತ್ಕಾರವಾಗ್ತದೆ ಅನ್ನೋ ಅಂಶವನ್ನು ಗಾಂಧೀಜಿಯವರು ತಿಳಿಸ್ತಾರೆ. ಹೀಗೆ ಗಾಂಧೀಜಿಯವರ ಚಿಂತನೆಯಲ್ಲಿ ನಾವು ಸತ್ಯಕ್ಕೆ ಮೊದಲ ಪ್ರಾಮುಖ್ಯತೆಯನ್ನು ನೀಡೋದನ್ನು ನೋಡ್ತೀವಿ. ನಂತರ ಅಹಿಂಸೆಗೆ ಗಾಂಧೀಜಿಯವರು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಗಾಂಧೀಜಿಯವರ ಪ್ರಕಾರ ಸತ್ಯ ಜೀವನದ ಗುರಿ. ಟ್ರುತ್ ಇಸ್ ದ ಗೋಲ್ ಆಫ್ ಲೈಫ್. ಹೀಗೆ ಗಾಂಧೀಜಿಯವರು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಸತ್ಯವನ್ನು ಅನುಭವಿಸುವ ಒಂದು ಪ್ರಯತ್ನವನ್ನು ಮಾಡೋದನ್ನು ತಮ್ಮ ಚರಿತ್ರೆಯಲ್ಲಿ ಬರೀತಾರೆ. ಹಿ ವಾಂಟೆಡ್ ಟ್ರುತ್ ಇನ್ ಥಾಟ್ಸ್, ಸ್ಪೀಚ್ ಆ್ಯಂಡ್ ಆ್ಯಕ್ಷನ್. ಗಾಂಧೀಜಿಯವರು ಸತ್ಯವನ್ನು ನಮ್ಮ ಚಿಂತನೆಯಲ್ಲಿ, ನಮ್ಮ ಮಾತಿನಲ್ಲಿ ಮತ್ತು ನಮ್ಮ ಕಾರ್ಯದಲ್ಲಿ ಸತ್ಯ ಇರಬೇಕು ಅನ್ನೋ ಅಂಶವನ್ನು ತಿಳಿಸ್ತಾರೆ. ನಮ್ಮ ಆಲೋಚನೆಗಳಲ್ಲಿ ಸತ್ಯ ಇದ್ದಾಗ ನಾವು ಸತ್ಯವನ್ನೇ ಮಾತಾಡ್ತೀವಿ, ಸತ್ಯದ ಒಂದು ಹಾದಿಯಲ್ಲೇ ನಡಿತೀವೋ ಅನ್ನುವ ಒಂದು ನಂಬಿಕೆ ಗಾಂಧೀಜಿಯವರದಾಗಿತ್ತು. ಈ ಹ್ಯಾಡ್ ಎ ಸೈಂಟಿಫಿಕ್ ವ್ಯೂ ಟು ಅಂಡರ್ಸ್ಟ್ಯಾಂಡ್ ಟ್ರುತ್. ಗಾಂಧೀಜಿಯವರು ಸತ್ಯವನ್ನು ಅರಿಯಲಿಕ್ಕೆ ಒಂದು ವೈಜ್ಞಾನಿಕ ವಿಧಾನವನ್ನು ಅಳವಡಿಕೆ ಮಾಡಿಕೊಳ್ತಾರೆ. ಹೀಗೆ ಹಿ ಎಕ್ಸ್ಪೆರಿಮೆಂಟೆಡ್ ವಿತ್ ಟ್ರುತ್. ಸತ್ಯದ ಬಗ್ಗೆ ಸಂಶೋಧನೆಯನ್ನು ಮಾಡೋದನ್ನು ನಾವು ಗಾಂಧೀಜಿಯವರ ಚಿಂತನೆಯಲ್ಲಿ ಮತ್ತು ಅವರ ಆತ್ಮಕಥೆಯಲ್ಲಿ ನೋಡ್ತೀವಿ. ಹಿ ಸೆಡ್ ದಟ್ ಹಿ ವಾಸ್ ಇನ್ ಸರ್ಚ್ ಆಫ್ ಟ್ರುತ್ ಥ್ರೂ ಔಟ್ ಹಿಸ್ ಲೈಫ್. ಗಾಂಧೀಜಿಯವರು ತಮ್ಮ ಆತ್ಮಕಥೆಯಲ್ಲಿ ಏನು ಬರೀತಾರೆ, ಅದರಲ್ಲಿ ಹೇಳ್ತಾರೆ, ಐ ಆಮ್ ಇನ್ ಸರ್ಚ್ ಆಫ್ ಟ್ರುತ್. ನಾನು ಸತ್ಯವನ್ನು ಹುಡುಕುವ ಒಂದು ಪ್ರಕ್ರಿಯೆಯಲ್ಲಿದ್ದೇನೆ ಅನ್ನೋ ಒಂದು ಅಂಶವನ್ನು ಹೇಳ್ತಾರೆ. ನನಗೆ ಸತ್ಯದ ಸಾಕ್ಷಾತ್ಕಾರ ಇನ್ನೂ ಆಗಿಲ್ಲ, ಆದರೆ ನಾನು ಸತ್ಯವನ್ನು ಹುಡುಕಾಡ್ತಾ ಇದ್ದೀನಿ. ಸತ್ಯವನ್ನು ಅರಿಯೋದೇ ನನ್ನ ಜೀವನದ ಗುರಿ ಅನ್ನೋ ಅಂಶವನ್ನು ತಿಳಿಸ್ತಾರೆ. ಹಿ ವಾಸ್ ಲಾಜಿಕಲ್, ಸೆಲ್ಫ್ ಕ್ರಿಟಿಕಲ್, ಟ್ರೈ ಟು ಎಕ್ಸಾಮಿನ್ ಎವ್ರಿ ಮೆಂಟಲ್ ಸ್ಟೇಟ್. ಹೀಗೆ ಗಾಂಧೀಜಿಯವರು ಈ ಒಂದು ಸತ್ಯದ ಪರಿಕಲ್ಪನೆಯನ್ನು ಒಂದು ಕ್ರೈಟೀರಿಯಾ ಆಗಿ ಉಪಯೋಗಿಸ್ಕೊಳ್ತಾರೆ. ಹೀಗೆ ತಮ್ಮ ಈ ಒಂದು ಸತ್ಯದ ಒಂದು ಮೌಲ್ಯದ ಆಧಾರದ ಮೇಲೆ ತಮ್ಮನ್ನು ತಾವು ವಿಮರ್ಶೆ ಮಾಡ್ಕೊಳ್ಳೋದು ನೋಡ್ತೀವಿ, ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಳೋದು ನೋಡ್ತೀವಿ. ಗಾಂಧೀಜಿಯವರು ತಮ್ಮ ಪ್ರತಿಯೊಂದು ಮಾನಸಿಕ ಸ್ಥಿತಿಯನ್ನು ಸಹ ವಿವರಣೆ ಮಾಡೋ ಅಂಶವನ್ನು ನಾವು ನೋಡ್ತೇವೆ. ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಇದು ಒಂದು ಆತ್ಮಕಥೆ, ಗಾಂಧೀಜಿಯವರ ಒಂದು ಆತ್ಮಕಥೆ. ಇದರಲ್ಲಿ ಗಾಂಧೀಜಿಯವರು ತಮ್ಮ ಸಂಪೂರ್ಣವಾದ ಒಂದು ಆತ್ಮಕಥೆಯನ್ನು ಇದರಲ್ಲಿ ಬರೆದಿರೋ ಒಂದು ಅಂಶವನ್ನು ನೋಡ್ತೀವಿ. ಈ ಆತ್ಮಕಥೆಯಲ್ಲಿ ಸತ್ಯ ಮತ್ತು ಅಹಿಂಸೆಗೆ ಪ್ರಾಮುಖ್ಯತೆಯನ್ನು ನೀಡಿರೋ ಅಂಶವನ್ನು ನಾವು ನೋಡ್ತೀವಿ. ಈ ವರ್ಷಿಪ್ಡ್ ಟ್ರುತ್ ಆಸ್ ಗಾಡ್. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಗಾಂಧೀಜಿಯವರು ಸತ್ಯವನ್ನು ದೇವರು ಎಂದು ಪೂಜಿಸ್ತಾರೆ. ಈಗ ಹೇಳ್ತಾರೆ, ನಾನು ಸತ್ಯದ ವಿನಮ್ರ ಪೂಜಾರಿ, ಸತ್ಯವನ್ನು ನಾನು ಆರಾಧಿಸ್ತೇನೆ ಅನ್ನೋ ಒಂದು ಅಂಶವನ್ನು ಹೇಳ್ತಾರೆ. ಟ್ರುತ್ ಈಸ್ ಕನ್ಸಿಡರ್ಡ್ ಆಸ್ ಅ ಸಾವರೀನ್ ಪ್ರಿನ್ಸಿಪಲ್. ಸತ್ಯ ಒಂದು ಸಾರ್ವಭೌಮ ತತ್ವ ಅಂತ ಹೇಳ್ತಾರೆ ಗಾಂಧೀಜಿಯವರು. ಯಾಕೆ ಅಂದರೆ ಸತ್ಯ ಎಲ್ಲರನ್ನೂ ಆಳ್ತದೆ, ಪ್ರತಿಯೊಂದು ಸಮಾಜದಲ್ಲಿ ಸತ್ಯ ಅನ್ನೋದು ಇರ್ತದೆ ಅನ್ನುವ ಅಂಶವನ್ನು ಹೇಳ್ತಾರೆ. ಹೀಗೆ ಗಾಂಧೀಜಿಯವರು ಸತ್ಯವನ್ನು ಒಂದು ಬಹಳ ವಿಶಾಲವಾದ ಅರ್ಥದಲ್ಲಿ ನೋಡುವ ಒಂದು ಪರಿಕಲ್ಪನೆಯನ್ನು ಹೊಂದಿದ್ರು. ದ ಎಕನಾಮಿಕ್ಸ್ ವಿಚ್ ನೆಗ್ಲೆಕ್ಟ್ಸ್ ಎಥಿಕ್ಸ್ ಈಸ್ ಅನ್ಟ್ರೂ. ಯಾವ ಒಂದು ಅರ್ಥಶಾಸ್ತ್ರ ನೈತಿಕತೆಯನ್ನು ಪರಿಗಣಿಸೋದಿಲ್ಲ, ಅಂತಹ ಅರ್ಥಶಾಸ್ತ್ರವನ್ನು ಗಾಂಧೀಜಿಯವರು ಅಸತ್ಯ ಅಂತ ಹೇಳ್ತಾರೆ. ಹಾಗಾದರೆ ಸತ್ಯವಾದ ಅರ್ಥಶಾಸ್ತ್ರ ಯಾವುದು ಅಂದರೆ, ಒಂದು ದೇಶದಲ್ಲಿರುವ ಆರ್ಥಿಕ ಮತ್ತು ಸಾಮಾಜಿಕವಾಗಿ ದುರ್ಬಲ ವ್ಯಕ್ತಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಒಂದು ಆರ್ಥಿಕ ವ್ಯವಸ್ಥೆಯೇ ನಿಜವಾದ
ಒಂದು ಆರ್ಥಿಕ ವ್ಯವಸ್ಥೆ ಅಂತ ಗಾಂಧೀಜಿಯವರು ತಿಳಿಸ್ತಾರೆ. ಹೀಗೆ ಗಾಂಧೀಜಿಯವರ ಚಿಂತನೆಯಲ್ಲಿ ಸಾಮಾನ್ಯ ವ್ಯಕ್ತಿಯನ್ನ ಸಬಲೀಕರಣ ಮಾಡುವ ಒಂದು ಪ್ರಕ್ರಿಯೆ ನೋಡ್ತೀವಿ. ಯು ವಾಂಟ್ ಎಂಪವರ್ ಕಾಮನ್ ಮ್ಯಾನ್. ಯಾವ ರೀತಿ? ಥ್ರೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಸೋಷಿಯಲ್ ರಿಸೋರ್ಸ್. ಸಮಾಜದಲ್ಲಿರುವ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡೋದ್ರ ಮುಖಾಂತರ ಒಬ್ಬ ಸಾಮಾನ್ಯ ಮನುಷ್ಯನನ್ನು ನಾವು ಸಶಕ್ತೀಕರಣಗೊಳಿಸ್ಬೋದು ಅನ್ನೋ ಅಂಶವನ್ನು ಗಾಂಧೀಜಿಯವರು ತಿಳಿಸ್ತಾರೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆಗಳನ್ನು ನಾವು ತೊಡೆದು ಹಾಕ್ಬೋದು. ಹೀಗೆ ಗಾಂಧೀಜಿಯವರ ಚಿಂತನೆಯಲ್ಲಿ ನಾವು ಹೀಗೆ ಮೋರ್ ಇಂಪಾರ್ಟೆನ್ಸ್ ಟು ಮೀನ್ಸ್ ಟು ಅಚೀವ್ ಗೋಲ್ಸ್. ಗಾಂಧೀಜಿಯವರ ಒಂದು ಚಿಂತನೆಯಲ್ಲಿ ನಾವು ಸಾಧಿಸುವ ಗುರಿಗಿಂತ ಮಾರ್ಗಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಮೀನ್ಸ್ ಜಸ್ಟಿಫೈಸ್ ಗೋಲ್ಸ್ ಅಂತ ಹೇಳ್ತಾರೆ. ನಮ್ಮ ಮಾರ್ಗ ನಮ್ಮ ಗುರಿಯನ್ನು ನಿರ್ಧಾರ ಮಾಡಬೇಕು ಅನ್ನುವ ಅಂಶವನ್ನು ಗಾಂಧೀಜಿಯವರು ತಿಳಿಸ್ತಾರೆ. ಟ್ರೂ ಡೆಮೋಕ್ರಸಿ ಇಸ್ ಪಾಸಿಬಲ್ ವಿತ್ ಟ್ರುತ್ ಅಂಡ್ ನಾನ್ ವೈಲೆನ್ಸ್. ನಾವು ಪ್ರಜಾಸತ್ತಾತ್ಮಕ ಒಂದು ಸರ್ಕಾರ ಅಂತ ನೋಡಬೇಕಾದ್ರೆ ನಿಜವಾದ ಸತ್ಯವನ್ನು ಹೊಂದಿದ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಸತ್ಯದ ಮತ್ತು ಅಹಿಂಸೆಯ ಒಂದು ನೆಲೆಗಟ್ಟಿನ ಮೇಲೆ ಇರಬೇಕು ಅನ್ನೋ ಅಂಶವನ್ನು ತಿಳಿಸ್ತಾರೆ. ರಾಜ್ಯ ಕೇವಲ ಹಿಂಸೆಯ ಮೇಲೆ ರಾಷ್ಟ್ರವನ್ನು ಕಟ್ಟೋಕ್ಕಾಗೋದಿಲ್ಲ ಅನ್ನೋ ಅಂಶವನ್ನು ಸಹ ತಿಳಿಸ್ತಾರೆ. ಹೀಗೆ ಒಂದು ನಿಜವಾದ ಪ್ರಜಾಸತ್ತಾತ್ಮಕ ಸರ್ಕಾರ ಯಾವಾಗಲೂ ಸತ್ಯ ಮತ್ತು ಅಹಿಂಸೆಯ ಮೇಲೆ ಒಂದು ಸರ್ಕಾರವನ್ನು ಕಟ್ಟಬೇಕು, ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ರೂಪಿಸ್ಬೋದು ಅನ್ನೋ ಅಂಶವನ್ನು ಹೇಳ್ತಾರೆ. ಅಸತ್ಯದ ಮೇಲೆ, ಹಿಂಸೆಯ ಆಧಾರದ ಮೇಲೆ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋಕ್ಕಾಗೋದಿಲ್ಲ ಅನ್ನೋ ಅಂಶವನ್ನು ಗಾಂಧೀಜಿಯವರು ತಿಳಿಸ್ತಾರೆ. ಹೀಗೆ ರಾಜಕೀಯ ವ್ಯವಸ್ಥೆಯಲ್ಲಿ ಸತ್ಯ, ಅಹಿಂಸೆ, ಶಾಂತಿ ಇರಬೇಕು ಅನ್ನುವ ಪರಿಕಲ್ಪನೆಯನ್ನು ನಾವು ಗಾಂಧೀಜಿಯವರ ಚಿಂತನೆಯಲ್ಲಿ ನೋಡ್ತೀವಿ. ಟ್ರುತ್ ಈಸ್ ಅಬೋವ್ ಆಲ್ ರಿಲಿಜನ್ಸ್. ಸತ್ಯ ಎಲ್ಲ ಧರ್ಮಗಳಕ್ಕಿಂತ ಉನ್ನತ ಸ್ಥಾನವನ್ನು ಪಡಿತದೆ. ಎಲ್ಲ ಧರ್ಮಗಳಲ್ಲೂ ಸತ್ಯ ಇದೆ, ಆದರೆ ಎಲ್ಲ ಧರ್ಮಗಳಿಗಿಂತ ಉನ್ನತ ಸ್ಥಾನವನ್ನು ಸತ್ಯ ಪಡಿತದೆ ಅನ್ನೋ ಅಂಶವನ್ನು ಹೇಳ್ತಾನೆ. ಹಾಗಾದರೆ ಧರ್ಮ ಅಂದರೆ ಏನು ಅನ್ನೋ ಒಂದು ಅಂಶವನ್ನು ನೋಡಿದಾಗ, ರಿಲಿಜಿಯನ್ ಪ್ಯೂರಿಫೈಸ್ ಅನ್ ಇಂಡಿವಿಜುವಲ್ ಆ್ಯಂಡ್ ಚೇಂಜಸ್ ದ ಇಂಡಿವಿಜುವಲ್ಸ್ ಕಂಪ್ಲೀಟ್ಲಿ. ಹೀಗೆ ಗಾಂಧೀಜಿಯವರ ಪ್ರಕಾರ ಧರ್ಮ ಅಂದರೆ ಯಾವುದು ವ್ಯಕ್ತಿಯನ್ನು ಪರಿಶುದ್ಧಗೊಳಿಸ್ತದೆ, ಪರಿಪಕ್ವವನ್ನಾಗೊಳಿಸ್ತದೆ, ಅದೇ ಧರ್ಮ ಅಂತ ಗಾಂಧೀಜಿಯವರು ತಿಳಿಸ್ತಾರೆ. ಅಷ್ಟೇ ಅಲ್ಲ, ಯಾವುದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬದಲಾಯಿಸ್ತದೆ ಅದನ್ನು ಗಾಂಧೀಜಿಯವರು ಧರ್ಮ ಅಂತ ಕರೆದ್ರು. ಯಾವುದು ವ್ಯಕ್ತಿಯನ್ನು ಸತ್ಯದೊಳಗೆ ಬೆರೆಯುವ ಹಾಗೆ ಮಾಡ್ತದೆ ಅದು ಧರ್ಮವಾಗ್ತದೆ ಅನ್ನೋ ಅಂಶವನ್ನು ಹೇಳ್ತಾರೆ. ಹೀಗೆ ಗಾಂಧೀಜಿಯವರ ಒಂದು ಚಿಂತನೆ ಇಲ್ಲಿ ಸತ್ಯ ಮತ್ತು ಧರ್ಮ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹೀಗೆ ಧರ್ಮವನ್ನು ಸತ್ಯದಿಂದ ಬೇರ್ಪಡಿಸೋಕ್ಕಾಗೋದಿಲ್ಲ, ಸತ್ಯವನ್ನು ಧರ್ಮದಿಂದ ಬೇರ್ಪಡಿಸೋಕ್ಕೆ ಸಾಧ್ಯವಿಲ್ಲ. ಹೀಗೆ ಗಾಂಧೀಜಿಯವರ ಚಿಂತನೆಯಲ್ಲಿ ನಾವು ಎಲ್ಲ ಧರ್ಮಗಳು ಸತ್ಯ ಅನ್ನೋ ಅಂಶವನ್ನು ತಿಳಿಸ್ತಾರೆ. ಗಾಂಧೀಜಿಯವರ ಒಂದು ಸಾಮಾಜಿಕ ಚಿಂತನೆಯಲ್ಲಿ ನಾವು ಸತ್ಯಕ್ಕೆ ಬಹಳ ಪ್ರಮುಖವಾದ ಒಂದು ಸ್ಥಾನವನ್ನು ಕೊಟ್ಟಿರೋದನ್ನು ನೋಡ್ತೀವಿ. ಇದೊಂದು ಸಾರ್ವತ್ರಿಕ ನಂಬಿಕೆ. ಎಲ್ಲ ಸಮಾಜಗಳಲ್ಲಿ, ಎಲ್ಲ ರಾಷ್ಟ್ರಗಳಲ್ಲಿ ಸತ್ಯದ ಒಂದು ಪರಿಕಲ್ಪನೆ ಇರೋದನ್ನು ನೋಡ್ತೀವಿ. ಗಾಂಧೀಜಿಯವರು ಸತ್ಯದ ಜೊತೆಗೆ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ದೀನಿ, ಎಕ್ಸ್ಪರಿಮೆಂಟ್ ಮಾಡ್ತಿದ್ದೀನಿ ಅನ್ನೋ ಅಂಶವನ್ನು ತಿಳಿಸ್ತಾರೆ. ಹೀಗೆ ಸತ್ಯವನ್ನು ದೇವರನ್ನಾಗಿ ಪೂಜಿಸ್ತಾರೆ. ಸತ್ಯದ ಅಹಿಂಸೆಯ ಮುಖಾಂತರ ಸತ್ಯವನ್ನು ಅರಿಬೋದು ಅನ್ನೋ ಅಂಶವನ್ನು ಹೇಳ್ತಾರೆ. ಹೀಗೆ ಯಾವುದಾದ್ರೂ ಒಂದು ಆರ್ಥಿಕ ವ್ಯವಸ್ಥೆ ಸತ್ಯದ ನೆಲೆಗಟ್ಟಿನಲ್ಲಿರಬೇಕು ಅಂತ ಹೇಳ್ತಾರೆ. ಅದೇ ಒಂದು ರಾಜಕೀಯ ವ್ಯವಸ್ಥೆ ಸತ್ಯ ಮತ್ತು ಅಹಿಂಸೆಯ ಆಧಾರದ ಮೇಲೆ ಇರಬೇಕು ಅನ್ನೋ ಅಂಶವನ್ನು ತಿಳಿಸ್ತಾರೆ. ಹೀಗೆ ಧರ್ಮ ಅಂತ ಹೇಳಿದಾಗ ಧರ್ಮ ಮತ್ತು ಸತ್ಯ ಎರಡು ಒಂದೇ ಅನ್ನುವ ಅಂಶವನ್ನು ತಿಳಿಸ್ತಾರೆ. ಯಾವುದು ಧರ್ಮ ಅನ್ನೋದನ್ನು ಒಂದು ವ್ಯಾಖ್ಯಾನವನ್ನು ಹೇಳ್ತಾರೆ. ಯಾವುದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಬದಲಾವಣೆಯನ್ನು ಒಂದು ಪರಿಪೂರ್ಣವನ್ನಾಗಿ ಮಾಡ್ತದೆ, ಯಾವುದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬದಲಾಯಿಸ್ತದೆ, ಅದನ್ನು ಗಾಂಧೀಜಿಯವರು ಧರ್ಮ ಅಂತ ಹೇಳ್ತಾರೆ. ಹೀಗೆ ಗಾಂಧೀಜಿಯವರ ಚಿಂತನೆಯಲ್ಲಿ ಧರ್ಮ ಅನ್ನೋದು ಒಂದು ವಿಶಾಲವಾದ ಪರಿಕಲ್ಪನೆ. ಧನ್ಯವಾದ.